ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬದ ವಿಶೇಷತೆ ಏನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಗುರುಜಿಯಿಂದ ಪಡೆಯೋಣ. ಗುರುಜಿ, ಈಗಾಗಲೇ ನರಕ ಚತುರ್ದಶಿ ಯಾಕೆ ಆಚರಣೆ ಅಂತ ಹೇಳಿದ್ರಿ, ಯಾವೆಲ್ಲ ರೀತಿಯ ಆಚರಣೆಗಳನ್ನು ಮಾಡಲಾಗುತ್ತೆ ಅವತ್ತಿನ ದಿನ? ಪ್ರಮುಖವಾಗಿ ಈ ಹಂಡೆಗಳನ್ನು ತೊಳೆದು ಅದಕ್ಕೆ ಸುಣ್ಣ ಹಚ್ಚಿ ಕಾಯಿ ಕಟ್ಟುವಂತಹ ಒಂದು ಪದ್ಧತಿ ಇದೆ, ಅದಕ್ಕೆ ಏನು ಕಾರಣ? ನೋಡಿ, ಇಂತಹ ಒಂದು ನರಕಾಸುರನನ್ನು ಕೊಂದಂತಹ ದಿನ ಜೊತೆಯಲ್ಲಿ ಅವನಿಗೆ ಮೋಕ್ಷ ಸಿಕ್ತು. ಇದು ಬೇರೆ ಧರ್ಮ ಮತ್ತಷ್ಟು ಜಗತ್ತಿನಲ್ಲಿ ಅಭಿವೃದ್ಧಿಗೊಳ್ತು ಅಂತ ಒಂದು ಅಂಶ. ಈ ಸಂದರ್ಭದಲ್ಲಿ ಹಂಡೆಯನ್ನು ತೊಳಿಬೇಕು. ಹಂಡೆಯನ್ನು ತೊಳೆಯೋದು ಅಂತಂದರೆ ಹೊಸ ಹಂಡೆಯೇ ತಗೊಂಬಂದು ತೊಳಿಬೇಕು ಅಂತೇನಿಲ್ಲ. ಬಚ್ಚಲಲ್ಲಿ ಇದ್ದಂತಹ ಹಂಡೆ, ಆ ಹಂಡೆನ ಸಂಪೂರ್ಣವಾಗಿ, ಈ ತಾಮ್ರದ ಹಂಡೆ ಎಲ್ಲ ಇದ್ದಂಥ ಕಾಲದಲ್ಲಿ ಬರೆದಿರ್ತದೆ, ಹಬ್ಬದ ಪದ್ಧತಿ ಇದು. ಇವತ್ತು ಹಂಡೆಯೇ ಇಲ್ಲ, ಗೀಝರ್ನ ತೊಳಿಬೇಕು ಅಷ್ಟೇ, ಗೀಝರಿಗೆ ಕಟ್ಟಬೇಕು. ಅದು ಅಲ್ಲದೆ ಮನೆಯಲ್ಲಿ ಏನಾದ್ರು ಬಿಸಿನೀರು ಪಾತ್ರೆ ಇದ್ದರೆ ಕಟ್ಕೋಬೋದು. ಈ ಸಂದರ್ಭದಲ್ಲಿ ಏನು ಅಂದರೆ, ಸ್ನಾನ ಮಾಡುವಂಥ ಒಂದು ಭಾಗ, ಆ ಹಂಡೆನ ತೊಳೆದು ಆ ಹಂಡೆಗೆ ಸುಣ್ಣವನ್ನು ಹಚ್ಬೋದು. ನಿಜವಾಗ್ಲೂ ಹಚ್ಚೋದು ಬೂದಿಯನ್ನು ಹಚ್ಚಬೇಕು ಅಂತ. ಆ ಬೂದಿಯನ್ನು ಸಹ ಹಂಡೆಗೆ ಬಳಿದು, ಆಮೇಲೆ ಮಹಾಲಿಂಗ ಬಳ್ಳಿ ಅಂತ ಒಂದು ಬಳ್ಳಿ ಇದೆ, ಅದರೊಳಗೆ ಸಣ್ಣ ಸೌತೆಕಾಯಿ ಥರ ಇರುತ್ತೆ ಕಾಯಿಗಳು, ಸಣ್ಣ ಕಾಯಿಗಳು, ಅವುಗಳನ್ನು ಅವತ್ತು ಕಟ್ಟಬೇಕು ಅಂತ ಆ ಹಂಡೆಗೆ ಕಟ್ಟಿಬಿಟ್ಟು. ಏನು ಕಾರಣ ಅದಕ್ಕೆ? ಇದಿಷ್ಟೇ, ನಮ್ಮ ಧರ್ಮ ಕರ್ಮಗಳಿಂದಾಗಿ ಅಪಮೃತ್ಯು ಬರಬಾರ್ದು ಅಂತ. ಈ ಸಂದರ್ಭದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ತ್ರಯೋದಶ ದಿವಸ ಮಾಡೋದು ಇದೆಲ್ಲ. ಇದನ್ನು ಮಾಡಿ ಸಂಜೆ ಎಲ್ಲ ಮಾಡಿ ಒಂದು ಈ ನರಕ ಚತುರ್ದಶಿಗೆ ದೀಪ ಹಚ್ತಿರಲ್ಲ, ಇದು ಏನಂತಂದ್ರೆ ಮೃತ್ಯುವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ದೀಪ. ಯಮನ ಪ್ರೀತಿಗೋಸ್ಕರ. ಯಮ ನಮ್ಮನ್ನು ಸಿಟ್ಟಿನಿಂದ ನೋಡಬಾರ್ದು, ಯಮ ದೂತರು ಬಂದು ನಮ್ಮನ್ನು ಬೇಗ ಕರ್ಕೊಂಡು ಹೋಗಬಾರ್ದು, ಆದ್ದರಿಂದ ಏನಾದರೂ ಅಪಮೃತ್ಯುಗಳು ಆಗ್ತಕ್ಕಂಥದ್ದಿದ್ರೆ ಅದು ನಿವಾರಣೆ ಆಗಲಿ ಮನೆಯಲ್ಲಿ ಅಂತ ಹೇಳಿ ಬೇಡ್ತಕ್ಕಂಥ ಒಂದು ಪದ್ಧತಿ ಇದು. ಮಾರನೇ ದಿವಸ ಅಭ್ಯಂಜನಾದಿಗಳನ್ನು ಮಾಡಿಕೊಂಡು ತೈಲಾಭ್ಯಂಗವನ್ನು ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ತಕ್ಕಂಥದ್ದೊಂದು ಕ್ರಮವಾಗಿ ಬಂತು. ಆ ತ್ರಯೋದಶಿ ರಾತ್ರಿ ಮಾಡಾಯಿತು, ಚತುರ್ದಶಿ ದಿವಸ ಸ್ನಾನ ಆಯಿತು, ಸಂಜೆ ದೀಪ ಹಚ್ಚಿದ್ವಿ. ಆ ನಂತರ ಬರ್ತಕ್ಕಂಥ ಈ ಅಮಾವಾಸ್ಯೆ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ. ಯಾರೆಲ್ಲ ವೃತ್ತಿನಲ್ಲಿ ಇರ್ತಕ್ಕಂಥವ್ರು, ಅಂದರೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ಅಥವಾ ಮನೆಯಲ್ಲಿ ಯಾವುದಾದ್ರೂ ವ್ಯಾಪಾರ ದೃಷ್ಟಿನಲ್ಲಿ ಕಮರ್ಷಿಯಲ್ ಆಗಿರ್ತಕ್ಕಂಥವ್ರು ಎಲ್ಲರೂ ಸಹ ಇದನ್ನು ಭಾಳ ವಿಶೇಷವಾಗಿ ಆಚರಿಸ್ತಕ್ಕಂಥದ್ದು. ಏನಂತಂದರೆ ಧನಲಕ್ಷ್ಮಿ ಮನೆಗೆ ಬರ್ತಕ್ಕಂಥ ದಿನ. ನೋಡಿ, ಧನಲಕ್ಷ್ಮಿಯನ್ನು ಬೇರೆ ದಿವಸ ಏನು ಪೂಜೆ ಮಾಡೋದಿಲ್ಲ, ಹಬ್ಬ ಅಂತ ಆಚರಣೆ ಮಾಡತಕ್ಕಂಥದ್ದು. ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ, ಅದು ಬೇರೆ ಅಲ್ವಾ? ಅದೇ ರೀತಿಯಾಗಿ ಮನೆಯಲ್ಲಿ ವೈಭವ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ, ಅದೆಲ್ಲ ಬೇರೆ. ಆದರೆ ಭಾಗ್ಯಲಕ್ಷ್ಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದೆಲ್ಲ ಬೇರೆ. ಆದರೆ ಧನಲಕ್ಷ್ಮಿಯನ್ನೇ ಪೂಜೆ ಮಾಡ್ತಕ್ಕಂಥ ದಿವಸ ಈ ಅಮಾವಾಸ್ಯೆ ದಿವಸ. ಹೀಗೆ ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿ ಮತ್ತೆ ಪುನರ್ಮಿಲನಗೊಂಡಂಥ ದಿನ ಅವತ್ತಿನ ದಿವಸ. ಬಹಳ ವಿಶೇಷವಾಗಿ ಶ್ರೀಮನ್ನಾರಾಯಣನಿಂದ ದೂರವಾದಂತಹ ಲಕ್ಷ್ಮಿ ಪುನಃ ನಾರಾಯಣನನ್ನು ಸೇರ್ತಾಳೆ. ಅದು ಅಂದರೆ ಶ್ರೀಧರನಾಗಿ ಮತ್ತೊಮ್ಮೆ ಆತ ಕಾಣ್ತಾನೆ. ಯಾರ ಮನೆಯಲ್ಲಿ ಲಕ್ಷ್ಮಿಯನ್ನು ಆರಾಧಿಸ್ತಾರೋ ಅವತ್ತಿನ ಅಮಾವಾಸ್ಯೆಯ ದಿವಸ ಆ ಮನೆಯಲ್ಲಿ ಲಕ್ಷ್ಮಿ ಸಂತುಷ್ಟಳಾಗಿ ಇರ್ತಾಳೆ ಅನ್ನುವಂಥದ್ದೊಂದು ಪದ್ಧತಿ, ಅದು ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ಅಮಾವಾಸ್ಯೆ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮನೆಯನ್ನೆಲ್ಲ ಶುದ್ಧಾಚಾರದಲ್ಲಿ ಗುಡಿಸಿ ಒರೆಸಿ ತಳಿರು ತೋರಣಗಳನ್ನು ಕಟ್ಟಿಕೊಂಡು ಲಕ್ಷ್ಮಿಗೆ ಆಸನವನ್ನು ಸಿದ್ಧಪಡಿಸಿ ಬೇಕಾದಂತಹ ರೀತಿಯಲ್ಲಿ ಆಭರಣಗಳನ್ನೆಲ್ಲ ಲಕ್ಷ್ಮಿಯ ವಿಗ್ರಹಕ್ಕೆ ತೊಡಿಸಿ ಆಮೇಲೆ ಅಲಂಕಾರವನ್ನು ಕಂಡು ಸಿರಿಯನ್ನು ತನ್ನ ಮನೆಯಲ್ಲಿ ಮತ್ತೊಮ್ಮೆ ವೈಭವೀಕರಣಗೊಳಿಸ್ತಕ್ಕಂಥದ್ದು. ಅಂದರೆ ಯಾವ ಮನೆಯಲ್ಲಿ ಸಿರಿ ಚೆನ್ನಾಗಿ ಈ ಸಂಪದ್ಭರಿತವಾಗಿ ಕಾಣ್ತಾಳೋ ಆ ಮನೆಯಲ್ಲಿ ಯಾವತ್ತೂ ನಲಿತಾ ಇರಬೇಕು ಅನ್ನುವಂಥದ್ದಕ್ಕೆ ಹಣವನ್ನೆಲ್ಲ ತಂದು, ಕೆಲವ್ರ ಮನೆಯಲ್ಲೆಲ್ಲ ಹೊಸ ನೋಟುಗಳನ್ನೆಲ್ಲ ತಂದು ಈ 100 ರೂಪಾಯಿದು, 10 ರೂಪಾಯಿದು, 20 ರೂಪಾಯಿದು, 1000 ರೂಪಾಯಿ ತನಕನೂ ಜೋಡಿಸಿ ಎಲ್ಲವನ್ನು ಮಾಡ್ತಕ್ಕಂಥದ್ದು. ಜೋಡಿಸಿ ಪೂಜೆಯೆಲ್ಲ ಮಾಡಿ ಕೆಲವ್ರಿಗಂತೂ ಬೆಳಗ್ಗೆ ಏಳೋ ತನಕ ಎಷ್ಟೊತ್ತಿಗೆ ನಾ ಮತ್ತೆ ಆ ನೋಟನ್ನು ನೋಡ್ತೀನೋ ಅನ್ನೋಂಥ ಭಯವೂ ಕೆಲವ್ರ ಮನೆಯಲ್ಲಿ ಇರ್ತದೆ. ಯಾಕೆಂತಂದರೆ ಪರಿಸ್ಥಿತಿ ಆಗಿದೆ. ಈ ಅಲಂಕಾರಗಳನ್ನೆಲ್ಲ ಮಾಡಬೇಕಾದ್ರೆ ಚಿನ್ನ ಸರಗಳನ್ನೆಲ್ಲ ಹಾಕಿ ದೇವಿಯನ್ನು ಸಂಪೂರ್ಣವಾಗಿ ಸಿಂಗರಿಸಿ, ಸಂಪೂರ್ಣ ಈ ಐಶ್ವರ್ಯ ನಿನ್ನದು, ನಿನ್ನ ಕೃಪೆಯಿಂದ ನನ್ನ ಮನೆಯಲ್ಲಿ ಈ ರೀತಿಯಾಗಿ ಭಾಗ್ಯ ದೊರಕುತ್ತಿದೆ, ಈ ಭಾಗ್ಯ ಮತ್ತಷ್ಟು ಮುಂದಿನ ವರ್ಷದಲ್ಲಿ ಮತ್ತೆ ಕನಕವೃಷ್ಟಿಯಾಗಲಿ ಅಂತ ಹೇಳಿ ಬೇಡ್ಕೊಳ್ತಕ್ಕಂತಹ ಒಂದು ಪದ್ಧತಿ. ಈ ಸಂದರ್ಭದಲ್ಲಿ ನನ್ನಲ್ಲಿರ್ತಕ್ಕಂತಹ ಕೆಟ್ಟ ದೃಷ್ಟಿಗಳಾಗಲಿ, ಕೆಟ್ಟ ಭಾವನೆಗಳಾಗಲಿ, ಕೆಟ್ಟ ದುಷ್ಕೃತ್ಯಗಳಾಗಲಿ ಇವುಗಳೆಲ್ಲವೂ ಸಹ ಸ್ಫೋಟಿಸಿ ಹೋಗಲಿ ನಿನ್ನ ಮುಂದೆ ಅಂತ ಹೇಳಿ ಆ ಪೂಜೆಯ ಸಂದರ್ಭದಲ್ಲಿ ಸ್ಫೋಟಕಗಳನ್ನು ಬಳಸ್ತಕ್ಕಂಥ. ಯಾವ ಸ್ಫೋಟಕ? ಪಟಾಕಿಗಳನ್ನು ಮಾತ್ರ ಬಳಸ್ತಕ್ಕಂಡು ಆ ಪೂಜೆಯನ್ನು ಮಾಡ್ತಾ ಇದ್ದರೆ ಆ ಮನೆಯಲ್ಲಿ
ಸಂಪೂರ್ಣವಾಗಿ ಸಂತುಷ್ಟಳಾಗಿ ಈಕೆ ನೆಲೆಸ್ತಾಳೆ ಅನ್ನುವಂಥದ್ದು. ಮಹಾಲಕ್ಷ್ಮಿಯ ಪೂಜೆ, ಧನಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಬಂತು. ಅವತ್ತು ಸಹ ಔಡಲೆಣ್ಣೆಯನ್ನು, ತುಪ್ಪದ ಎಣ್ಣೆಯನ್ನು, ಎಳ್ಳೆಣ್ಣೆಯನ್ನು ಹಚ್ಚಿ ಈ ದೀಪವನ್ನು, ಎಳ್ಳೆಣ್ಣೆಗಳಲ್ಲಿ ಹಚ್ಚಿ ದೀಪವನ್ನು ಬೆಳಗಿಸಬೇಕು. ಮನೆಗಳಲ್ಲಿ ಆ ಲಕ್ಷ್ಮಿ ನೆಲೆಸಬೇಕು. ಸಂಪೂರ್ಣವಾದ ಸಾಲುಗಳಲ್ಲೇ ಆ ದೀಪದ ಬೆಳಕಲ್ಲೇ ಈ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥದ್ದು. ನೋಡಿ, ಕಗ್ಗತ್ತಲು ಆವತ್ತಿನ ದಿವಸ ಈ ದೀಪಗಳು ರಂಜಿಸ್ತಕ್ಕಂಥದ್ದು ಇದೆಯಲ್ಲ, ನಿಜವಾದಂತಹ ಒಂದು ಹಬ್ಬದ ಒಂದು ವಾತಾವರಣ ಸೃಷ್ಟಿಯಾಗೋದಿದೆಯಲ್ಲ, ಅದನ್ನು ನೋಡಬೇಕು, ಅದನ್ನು ನಲಿಬೇಕು. ಯಾರ ಮನೆಯಲ್ಲೇ ಆಗಲಿ ದೀಪಾವಳಿಗೆ ಮಾತ್ರ ಎಲ್ಲಿಂದ ಇದ್ದರೂ ಸಹ ಎಲ್ಲರೂ ಒಂದಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಂತಹ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಈ ಅಮಾವಾಸ್ಯೆ ದಿವಸ ಬಹಳಷ್ಟು ಶ್ರೇಷ್ಠ. ಮಾರನೇ ದಿವಸವೇ ಪಾಡ್ಯಮಿ. ಈ ಬಲಿಪಾಡ್ಯಮಿ ಅನ್ನುವಂಥದ್ದು ಬಹಳ ದೊಡ್ಡ ಕತೆ. ಆ ಬಲಿಪಾಡ್ಯಮಿ ಯಾಕೆ ಆಚರಿಸ್ತೀವಿ, ಬಲೀಂದ್ರನಿಗೂ ಈ ಹಬ್ಬಕ್ಕೂ ಏನು ಸಂಬಂಧ, ಗೋಪೂಜನೆ ಯಾಕೆ ಮಾಡಬೇಕು ಅನ್ನೋದನ್ನು ಮುಂದಿನ ದಿನದಲ್ಲಿ ಹೇಳೋಣ. ಗುರುಜಿ, ಸಾಮಾನ್ಯವಾಗಿ ನಮ್ಮ ಹಿರೀಕರು ಮಾಡ್ಕೊಂಡು ಪದ್ಧತಿ ಅಂತ ಪ್ರತಿಯೊಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾನೆ ಬಂದಿರ್ತೀವಿ. ಆದರೆ ಅದು ಯಾಕೆ ಆಚರಿಸ್ತೀವಿ ಅಂತ ಗೊತ್ತಾದರೆ ಆ ಆಚರಣೆ ಇನ್ನಷ್ಟು ವಿಜೃಂಭಣೆಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹದ್ರಲ್ಲಿ ನರಕ ಚತುರ್ದಶಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರಿ, ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ನರಕ ಚತುರ್ದಶಿ ಯಾಕೆ ಆಚರಣೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಬಲಿಪಾಡ್ಯಮಿಯ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.